ಪಿಒಪಿ ಅಲ್ಲ, ಪಿಒಪಿ ಬೇರೆ ಆಗುತ್ತೆ. ಪಿಒಪಿ ರಬ್ಬರ್ ಎಳೆಯೋದು ಅದು. ಹೌದ್ರಾ? ಪಿಒಪಿ ಬೇರೆ ಆಗುತ್ತೆ. ಅಂದ್ರೆ ಇದು ಇದು ಪ್ಯೂರ್ POP ಮಣ್ಣು ಅಲ್ಲ. ಪಿಒಪಿ ಅಲ್ಲ, ಪಿಒಪಿ ಟಚ್ ಇರಲ್ಲ. ಹೌದ್ರಾ? ಪ್ಯೂರ್ ಮಣ್ಣಿದೆ, ಅಷ್ಟು ಮಣ್ಣಿದೆ. ಅಷ್ಟು ಮಣ್ಣು ಮಣ್ಣಿಂದಲೇ ಇದು. ಹಾ. 5.5 ಅಡಿ ಬರ್ತೈತೆ. 28,000 ಮಾಡಿದ್ದೀರಿ. ಆಮೇಲೆ ನೀವು ಇನ್ನೊಂದು ಇದು ಇದು ಮಾಡಿದ್ದೀರಿ. ಗಣೇಶ ಇದು. ಯಾವ ಸರ್? ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸಿಕ್ಸ್ ಯಾವ ಪ್ಯಾಕ್ ಗಣೇಶ. ಸರ್? ತೋರಿಸಿದ್ದು ಇದು 35,000. ಇದು 35,000. ಯಾವ ಗಣೇಶ ಅಂದ್ರಿ ಸರ್? ಸಿಕ್ಸ್ ಪ್ಯಾಕ್ ಗಣೇಶ. 6 ಪ್ಯಾಕ್ ಗಣೇಶ. ಶಿವ. ನಂದಿ. ಇದಕ್ಕೆ ನಿಮ್ ಟೋಟಲ್ ಏನ್ ಕಾಸ್ಟ್ ಮಾಡಿದಿರಿ ಸರ್? ಇದು 45,000. 45,000 ಕಾಸ್ಟ್ ಇರ್ತದೆ. ಅಂದ್ರೆ ಇವೆಲ್ಲ ನೀವು ಇದು ಪಂಜೆ ಉಡಿಸ್ತೀವಿ. ಪಂಜೆ ಬರುತ್ತೆ, ಶಾಲ್ ಬರುತ್ತೆ, ಇವೆಲ್ಲ ಅಷ್ಟೇ ನಾರ್ಮಲ್ ಪಂಜೆ ಅಲ್ಲ ಬರುತ್ತೆ. ಸರ್, ಪಂಜೆ ಶಾಲು ಉಡಿಸ್ತೀರಿ ಅಂದ್ರೆ ಇದ್ರ ಮೇಲೆ ಏನ್ ಪೇಂಟಿಂಗ್ ಬರುತ್ತಂತಲೋ? ಇಲ್ಲ, ಪಂಜೆ ಉಡಿಸ್ತೀವಿ. ರಿಯಲ್ ಪಂಜೆ ಉಡಿಸ್ತೀವಿ. ರಿಯಲ್ ಪಂಜೆನೇ ರಿಯಲ್ ಉಡಿಸ್ತೀರಿ? ಪಂಜೆ. ಆತ್ಮೀಯ ವೀಕ್ಷಕರೇ, ಎಂದಿನಂತೆ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. 2025 ಶ್ರೀ ಗಣೇಶನ ಚತುರ್ಥಿ ಸ್ಟಾರ್ಟ್ ಆಗುತ್ತೆ. ಮುಂದಿನ ತಿಂಗಳು ಆಗಸ್ಟ್ 27ರಿಂದ ಸ್ಟಾರ್ಟ್ ಆಗುತ್ತೆ. ಈಗ ಬರುವಂತ ಹೊಸ ರೀತಿಯ ಗಣೇಶಗಳು ಯಾವ ತರ ಇದಾವೆ ಅಂತಂದೇಳಿ ನೋಡೋಣ. ಈ ಒಂದು ಏರಿಯಾ ಬಂದು ಆನಗೋಡು ಗ್ರಾಮ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಆನಗೋಡು ಮೇನ್ NH4 ಹೈವೇ. ಇಲ್ಲಿ ಸ್ವಲ್ಪ ನೀವು ಮುಂದ್ಗಡೆ ಸರ್ವಿಸ್ ರೋಡಿಗೆ ಬಂದ್ರಿ ಅಂದ್ರೆ ಈ ತರದೊಂದು ಇದು ಕಾಣುತ್ತೆ. ಇದ್ರ ಒಳಗಡೆನೆ ಇದಾವೆ. ಬರ್ರಿ ಯಾವ್ಯಾವ ತರ ಇದಾವೆ, ಯಾವ್ಯಾವ ತರ ಗಣೇಶನ್ ಯಾವ ತರ ತಯಾರು ಮಾಡ್ತಾರೆ, ಅದ್ರ ಪ್ರೊಸೀಜರ್ ಏನು, ಪ್ರತಿಯೊಂದನ್ನು ಅಲ್ಲಿ ಒಳಗಡೆ ತಯಾರು ಮಾಡ್ತಾರ ಹತ್ರ ಮಾಹಿತಿ ತಗೋಣ. ಬನ್ನಿ ನೋಡೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಹಾಲೇಶ್ ಅಂತ ಹೇಳಿ. ಸರ್, ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಸೊ ನೀವು ಇಲ್ಲೇನು ಗಣೇಶನ್ ಇದನ್ನೆಲ್ಲ ಮಾಡ್ತಾ ಇದೀರಲ್ಲ, ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಸರ್? 11ನೇ ವರ್ಷ ಇದು. ಇದು 11ನೇ ವರ್ಷ. 11ನೇ ವರ್ಷದಿಂದ ನೀವು ಇದು ಮಾಡ್ತಾ ಇದ್ರಿ. ಸರ್, ಮೊದಲನೇದಾಗಿ ಸ್ವಲ್ಪ ನಿಮ್ಮದು ಪರಿಚಯ, ನಿಮ್ಮ ಹೆಸರು, ಊರು, ಗ್ರಾಮ, ಅದ್ರ ಬಗ್ಗೆ ಹೇಳಿ ಸರ್. ನನ್ನ ಹೆಸರು ಹಾಲೇಶ್ ಅಂತ. ನಮ್ದು ಆನಗೋಡು, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಹಾ ಸರ್. ನಮ್ಮ ಮನೆ ಹೆಸರು ಮೇಘರಾಜ್, ಅವರೇ ಮಾಡ್ತಿರೋದು. ಮೇಘರಾಜ್ ಅಂತ. ಹಾ ಸರ್. ಅವ್ರ ತಮ್ಮ. ಹಾ ಸರ್. ಅಂದ್ರೆ ನೀವು ಇಲ್ಲೇ ಆನಗೋಡು, ಇಲ್ಲೇ ಆನಗೋಡು, ಪ್ರಾಪರ್ ಆನಗೋಡು. ಹಾ ಸರ್. ಸುಮಾರು ಎಷ್ಟು 11 ವರ್ಷದಿಂದ ಮಾಡ್ತಾ ಇದೀರಿ? ಹಾ ಸರ್. ಸರ್, ಈಗ ನೀವೇನು ಗಣೇಶನ ತಯಾರು ಮಾಡ್ತಿರಲ್ಲ, ಈ ಗಣೇಶನ್ ತಯಾರಿಕೆ ಮಾಡಕ್ಕೆ ಯಾವ ತರದ ಮಣ್ಣು ಯೂಸ್ ಮಾಡ್ತೀರಿ? ಬಾಲುಮಟ್ಟಿ ಮಣ್ಣು. ಬಾಲ್ಮಟ್ಟಿ. ಹಾ ಸರ್. ನಾವು ಕರ್ಸಿ ಮಾಡ್ಸಿರೋದು. ಕಲ್ಕತ್ತಿಂದ ಬರ್ತಾರೆ. ಹಾ ಸರ್. ಅವ್ರು ಮಾಡ್ತಾರೆ ಬಂದು. ನಮ್ದು ಫಿನಿಶಿಂಗ್ ಮಾಡಿ ಇದು ಮಾಡೋದು. ಅಂದ್ರೆ ಇದು ಮಣ್ಣು ಎಲ್ಲಿಂದ ತರಿಸ್ತೀರಿ ಸರ್? ಮಣ್ಣು ಕೆರೆಗಳು, ಕೆರೆ ಮಾಮೂಲಿ ಕೊಗ್ನೂರು, ರಾಜನಹಳ್ಳಿ ಕೆರೆ, ಅಲ್ಲಿಂದ ಕೆರೆಯಿಂದ ಬಾಲುಮಟ್ಟಿ ಅಂತ ಇರುತ್ತೆ. ಆ ಮಣ್ಣು ಅದರಿಂದನೇ ಮಾಡುದು. ಬಾಲುಮಟ್ಟಿ ಅದೇ ಮಣ್ಣು. ಮಣ್ಣ ಹೆಸರು ಬಾಲುಮಟ್ಟಿ ಅಂತ. ಬಾಲುಮಟ್ಟಿ. ಹಾ ಸರ್. ಅದನ್ನ ತಂದು ನೀವೇನ್ ಅದಕ್ಕೇನಾದ್ರು ಮತ್ತೇನಾದ್ರು ಬೇರೆ ಏನಿಲ್ಲ, ಪೂರ್ತಿ ಬರೀ ಅದೇ ಮಣ್ಣೆ? ಹಾ ಸರ್. ಇದು ಮತ್ತೆ ನೆಕ್ಸ್ಟ್ ಮುಂದೆ ಏನೇನ್ ಪ್ರೊಸೀಜರ್ ಏನೇನ್ ನೆಕ್ಸ್ಟ್? ಹೋಲ್ಸ್ ಹಾಕಿ ಮಾಡ್ತಾರೆ. ಯಾಕಂದ್ರೆ ವಜೆ ಬರ್ಬಾರ್ದು. ಹುಲ್ಲು ಕಟ್ತಾರೆ. ಹುಲ್ಲು, ಹೋಲ್ಸ್, ಮಣ್ಣು ಅದೆಲ್ಲ ಮಿಕ್ಸ್ ಇರುತ್ತೆ. weight ಜಾಸ್ತಿ weight ಬರಬಾರ್ದು ಅಂತ. ಈಗ ಇವೆಲ್ಲ 8 ಜನ ಎಲ್ಲ ಎತ್ತಬೇಕು. ಅಂದ್ರೆ ಇದಕ್ಕೇನ್ ನೀವು ಮುಂಚೆನೆ ಕೋಲು ಅದನ್ನೆಲ್ಲ ಫಸ್ಟ್ ಕೋಲ್ ಎಲ್ಲ ಕಟ್ತಾರೆ. ಅದು ಪೋಲ್ಸ್ ಇದಾವಲ್ಲ, ಒಂದು ಸ್ಟ್ಯಾಂಡ್ ತರ ಮಾಡ್ಕೊಂತಾರೆ. ಸ್ಟ್ಯಾಂಡ್ ತರ ಮಾಡ್ಕೊಂಡು ಆಮೇಲೆ ಹುಲ್ಲು ಇರುತ್ತಲ್ಲ, ಆತರ ಗಣಪತಿ ಡಿಸೈನ್ ತರ ಹುಲ್ಲು ಕಟ್ತಾರೆ. ಹುಲ್ಲು ಕಟ್ಟಿ ಅದ್ರ ಮೇಲೆ ಮಣ್ಣು ಇರುತ್ತಲ್ಲ, ಬಾಲಿಮಿಟ್ಟಿ ಅಂತ ಮಣ್ಣು ಬರುತ್ತೆ. ಆ ಮಣ್ಣು ಫಸ್ಟ್ ಒಂದ್ ಕೋಟ್ ಹಾಕಂತ ಬರ್ತಾರೆ. ಒಂದ್ ಕೋಟ್ ಹಾಕಂತ ಬಂದು ಆಮೇಲೆ ಅವ್ರದ್ದು ಸ್ಮೂತ್ ಮಣ್ಣು ಬರುತ್ತೆ, ರೆಡ್ ಕಲರ್. ಅದನ್ನ ಮೇಲೆ ನೈಸ್ ಮಾಡ್ಕೊಂತ ಬರುತ್ತೆ ಅಷ್ಟೇ. ಸರಿ. ಅಂದ್ರೆ ಇದು POP ಪ್ರೊಸೆಸ್? ಇಲ್ಲ, POP ಅಲ್ಲ. POP ಬೇರೆ ಆಗುತ್ತೆ. POP ರಬ್ಬರ್ ಎಳೆಯೋದು ಅದು. ಹೌದ್ರಾ? POP ಬೇರೆ ಆಗುತ್ತೆ. ಇದು ಪ್ಯೂರ್ ಮಣ್ಣು ಅಲ್ಲ. POP ಅಲ್ಲ, POP ಟಚ್ ಇರಲ್ಲ. ಪ್ಯೂರ್ ಮಣ್ಣಿದೆ, ಅಷ್ಟು ಮಣ್ಣಿದೆ. ಮಣ್ಣು ಇದು ವೆಯ್ಟ್ಲೆಸ್. ಅಂದ್ರೆ POP ಅಂದ್ರೆ ಏನು? ಅದೊಂಥರ ಅದು ಅಚ್ಚು ಬಿಡೋದು. ರಬ್ಬರ್ ಹಾಕಿ ಅಚ್ಚು ಮಾಡೋದು. ಅದು ಬೇರೆ ಬರುತ್ತೆ. ಅದು ಬೇರೆ, ಇದು ಬೇರೆ. ಅದೇ ಬೇರೆ ಟೈಪ್ ಇದೆ. ಅದು ವೇಟ್ ಬರಲ್ಲ. ಅದು ಇದು ವೇಟ್ ಬರ್ತಾವ. ಸರ್, ಅದಾದ್ಮೇಲೆ ಇದನ್ನ ಮಾಡಕ್ಕೆಲ್ಲ ಎಲ್ಲಿಂದ ಕರೆಸ್ತಾರೆ ನೀವು? ಕಲ್ಕತ್ತಾಯಿಂದ ಬರ್ತಾರೆ. ಕಲ್ಕತ್ತಾಯಿಂದ ಬಂದು ಎಲ್ಲ ರೆಡಿ ಮಾಡಿರ್ತಾರೆ. ಸರ್. ಸರ್, ಸುಮಾರು ಒಂದು ವರ್ಷಕ್ಕೆ ನೀವು ಎಷ್ಟು ಗಣೇಶಗಳನ್ನ ತಯಾರಿಕೆ ಮಾಡ್ತಾ ಇದ್ದೀರಿ? 100-110. 100-110 ಒನ್ ಇಯರ್? ಇಲ್ಲ, 3-4 ಅಡಿ ಮೇಲೆ. 3-4 ಅಡಿ ಮೇಲೆನೆ. 3-4 ಅಡಿ ಮೇಲೆ. ಒಟ್ಟು ದೊಡ್ಡ ಗಣೇಶಗಳನ್ನ ಅಷ್ಟೇ ನೀವು ತಯಾರು ಮಾಡ್ತಾ ಇದ್ದೀರಿ? ಸಣ್ಣವೆಲ್ಲ ಇಲ್ಲ? ದೊಡ್ಡ ಗಣೇಶ ಅಷ್ಟೇ. ದೊಡ್ಡ ಗಣೇಶನ್ ಅಷ್ಟೇ. ಸರ್, ಅದಾದ್ಮೇಲೆ ನೀವು ಅವ್ರನ್ನ ಕರೆಸ್ತೀರಿ, ರೆಡಿ ಮಾಡಿಸ್ತೀರಿ. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು? ಪೇಂಟಿಂಗ್? ನಮ್ದು ಅವರು ಎಲ್ಲ ಕಚ್ಚಾ ಪೀಸ್ ತರ ಮಾಡೋಗಿರ್ತಾರೆ. ಕಚ್ಚಾ ಪೀಸ್ ಮಾಡ್ತಾರೋ. ನಮ್ದು ಎಲ್ಲ ಪೇಂಟಿಂಗ್ ಮಾಡಿ ಫಿನಿಶಿಂಗ್ ಸಣ್ಣ ಹೋಲ್ ಇರ್ತಾವಲ್ಲ, ಅವನ್ನೆಲ್ಲ ಫಿನಿಶಿಂಗ್ ಮಾಡ್ಕೋಬೇಕು. ಫಿನಿಶಿಂಗ್ ಮಾಡ್ಕೊಂಡು ಪೇಂಟಿಂಗ್ ಮಾಡೋದು ನಮ್ದು. ಮತ್ತೆ ಅದ್ರ ಮೇಲೆ ಯಾವ ತರ ಬೇಕು ಪೇಂಟಿಂಗ್ ಮಾಡೋದು. ಸರ್, ಅದಾದ್ಮೇಲೆ
ಸುಮಾರು ನೀವು ಅಡಿಗೆ ಅಂದ್ರೆ ನೀವು ಹೇಳಿದ್ರಿ 3-4 ಅಡಿಯಿಂದ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರಿ. ಒಂದ್ ಅಡಿಗೆ ಇಷ್ಟು ಅಂತ ಏನಾದ್ರು ಪ್ರೈಸ್ ಫಿಕ್ಸ್ ಮಾಡಿದ್ರಿ? ಅಡಿ ಲೆಕ್ಕ ಬರಲ್ಲ, ಅಡಿ ಲೆಕ್ಕ ಅಲ್ಲ, ಡಿಸೈನ್ ಡಿಸೈನ್ ಇನ್ ಮೇಲೆ. ಉದಾಹರಣೆಗೆ ಒಂದು ಇದು ಪ್ಲೈನ್ ಡಿಸೈನ್ ಐತೆ ಅಂತ ತಿಳ್ಕೊಳ್ಳೋಣ ಸರ್. ಈ ಪ್ಲೈನ್ ಡಿಸೈನ್ಗೆ ಸ್ವಲ್ಪ ಇದನ್ನ ತೋರಿಸಿ. ಈ ಪ್ಲೈನ್ ಡಿಸೈನ್ಗೆ ನೀವ್ ಏನ್ ಕಾಸ್ಟ್ ಮಾಡ್ತೀರಿ ಸರ್ ಇದು? ಇದು 28,000. ಹಾ ಸರ್, 28,000. 28,000. ಹಾ 28,000 ಒಟ್ಟು. ಇದು ಎಷ್ಟು ಅಡಿ ಬರುತ್ತೆ ಸರ್ ಇದು? ಇದೊಂದು 5.5 ಅಡಿ ಬರುತ್ತೆ, 6 ಅಡಿ ಮೇಲೆ ಬರುತ್ತೆ. 5.5-6 ಅಡಿ ಬರ್ತೈತೆ. 5.5-6 ಅಡಿ ಬರ್ತೈತೆ. 28,000 ಮಾಡಿದ್ದೀರಿ. ಆಮೇಲೆ ನೀವು ಇನ್ನೊಂದು ಡಿಸೈನ್ ಅಂತಂದ್ರಲ್ಲ, ಡಿಸೈನ್ ಅಂದ್ರೆ ಇಲ್ಲಿ ಜಾಸ್ತಿ ಡಿಸೈನ್ ಇರೋಂಥದ್ದು ಇದು ಗಣೇಶ. ಇದು ಯಾವ ಸರ್? ಇದು ಸ್ವಲ್ಪ ಕಾಸ್ಟ್ಲಿ ಆಯ್ತು. ಇದು 35,000. ಇದು 35,000. ಯಾವ ಗಣೇಶ ಅಂದ್ರಿ ಸರ್? 6 ಪ್ಯಾಕ್ ಗಣೇಶ. 6 ಪ್ಯಾಕ್ ಗಣೇಶ. ಶಿವ. ಶಿವ ಕಲರ್ ಬರುತ್ತೆ. ಕಲರ್ ಎಲ್ಲ ಶಿವ ಕಲರ್ ಬರುತ್ತೆ. ಹಾ ಸರ್. ಸರ್ ಅದಾದ್ಮೇಲೆ ಇಲ್ಲಿ ಈ ಸದ್ಯ ನೀವೇನ್ ಇಲ್ಲಿ ಮಾಡ್ತಾ ಇದೀರಲ್ಲ, ಇದರಲ್ಲಿ ದೊಡ್ಡ ಗಣೇಶ ಅಂತಂದ್ರೆ ಅಲ್ಲಿ ಬನ್ನಿ ಸರ್, ಅದು ತೋರ್. ಇದು ಒಂದು ಬರುತ್ತೆ. ಅಲ್ಲೇ ಇದು ಒಂದು ಬರುತ್ತೆ. ಅಗಲ ಜಾಸ್ತಿ ಬರುತ್ತೆ. ಹೈಟ್ ಅಂದ್ರೆ ಹಿಂಗ ಅಗಲ ಎಷ್ಟು ಬರುತ್ತೆ ಸರ್ ಇದು? ಇದು ಅಗಲ 6 ಅಡಿ ಇದೆ. ಅಗಲ 6 ಅಡಿ ಬರುತ್ತೆ. ಹೈಟ್ ಇದು ಒಂದು 8.9 ಅಡಿ ಬರುತ್ತೆ. 8.5ರಿಂದ 9 ಅಡಿ ಬರುತ್ತೆ. 8.5ರಿಂದ 9 ಅಡಿ ಹಿಂಗಿಂಗ್ ಬಗಲ 6 ಅಡಿ. ಇದರಲ್ಲಿ 2 ತರ ಸ್ಟ್ರಕ್ಚರ್. ಅಲ್ಲಿ ಅದು ಏನಂತಾರ ಸರ್? ಅದು ಶಿವ. ಅದು ಶಿವ. ಇದು ಪೇಂಟಿಂಗ್ ಪೂರ್ತಿ ಆಗಿರಲ್ಲ, ಕನ್ಫರ್ಮ್ ಗೊತ್ತಾಗಲ್ಲ. ಆಮೇಲೆ ನಂದಿ. ಇದಕ್ಕೆ ನಿಮ್ ಟೋಟಲ್ ಏನ್ ಕಾಸ್ಟ್ ಮಾಡಿದಿರಿ ಸರ್? 45,000. 45,000. ಅಂದ್ರೆ ಇವೆಲ್ಲ ನೀವು ಮುಂಚೆ ಆರ್ಡರ್ ತಗೊಂಡಿರ್ತೀರಂತಲ್ಲ, ಏನಂತ? ಇಲ್ಲ, ಬಂದು ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅವ್ರು ಮುಂಚೆ ನಿಮಗೆ ಯಾವ ತರ ಡಿಸೈನ್ ಬೇಕು, ಯಾವ ತರ ಇದೇ ತರ ಗಣಪತಿ ಬೇಕು ಅಂದ್ರೆ ಗಣಪತಿ ಬೈನ ಒಂದ್ 5 ತಿಂಗಳಿದ್ದಂಗೆ ಹೇಳ್ಬೇಕು. ಒಂದ್ 5 ತಿಂಗಳು ಮುಂಚೆ ಯಾವ ತರ ಫೋಟೋ ಕೊಡ್ತಾರೆ ಆ ತರ ಗಣಪತಿ ಮಾಡಿಸ್ಕೊಡ್ತೀನಿ. ಅಂದ್ರೆ ನೀವು ಡಿಸೈನ್ ತೋರಿಸಿ, ಫೋಟೋ ಅಥವಾ ಡಿಸೈನ್ ತಂದು ತೋರಿಸಿ, ಅಂದ್ರೆ 5 ತಿಂಗಳು ಮುಂಚೆ ಹೇಳ್ಬೇಕು. 5 ತಿಂಗಳು ಮುಂಚೆ ಹೇಳಿದ್ರೆ ನಿಮಗೆ ಯಾವ ತರ ಬೇಕು ಆ ತರ ಗಣೇಶ ಮಾಡಿಸ್ಕೊಡ್ತೀವಿ. ಅಂದ್ರೆ ಮುಂಚೆನೆ ಆರ್ಡರ್ ಕೊಡ್ಬೇಕು. ಹಾ ಸರ್. ಅದಾದ್ಮೇಲೆ ಮತ್ತಿನ್ನು ಯಾವ್ಯಾವ ಸರ್? ಸರ್ ಇದು ಏನು? ಇದು ಶಿವ. ಶಿವ. ಸುಮಾರು ಇವು ಎಷ್ಟು ಪೀಸ್ ಮಾಡಿದ್ರಿ ಸರ್? 92. 92. ಇದು ನಂದಿ. ನಂದಿ. ಆಮೇಲೆ ಸರ್ ಈ ಗಣೇಶ ಗಜದ ಆನೆ ಬರುತ್ತೆ. ದೊಡ್ಡ ಆನೆ, ಸೈಡ್ ಆನೆ. ಹಾ ಸರ್. ಟೋಟಲ್ 3 ಆನೆ ಬರುತ್ತೆ. ಇಲ್ಲಿಂದ ಒಂದು. ಸರ್ ಇದನ್ನೆಲ್ಲ ಯಾವ ತರ ಸರ್ ಪ್ರೈಸ್ ಇದೆ? ಸೇಮ್ ಇದು 45,000. 45,000. ಹಾ ಸರ್. 45,000. ಇದು ಅಂದ್ರೆ ಇವೆಲ್ಲ ಬುಕಿಂಗ್ ಆಗಿರೋ ಸರ್? ಎಲ್ಲ ಬುಕಿಂಗ್ ಆಗಿದೆ. ಅಂದ್ರೆ ಈ ತರ ದೊಡ್ಡ ಗಣೇಶಗಳು ಏನಾದ್ರು ಬೇಗ ಬುಕಿಂಗ್ ಆಗಿದೆ ಸರ್. ಇದು ಸೇಮ್. ಇದು 40,000. 40,000. ಸುಮ್ಮ ಮಾಮೂಲಿ ಕಬಳ ಅದೆಲ್ಲ ಬರುತ್ತೆ. ಅಂದ್ರೆ ಇವೆಲ್ಲ ಆರ್ಡರ್ ಆಗಿರೋ ಆಲ್ರೆಡಿ ಆರ್ಡರ್ ಆಗಿರೋನಷ್ಟೇ ಇಲ್ಲಿ? ಇಲ್ಲ, ಬುಕ್ ಆಗ್ತಾ ಇದಾವೆ. ಕೆಳಗಡೆ ನಂಬರ್ ಎಲ್ಲ ಬರ್ದಿರ್ತೀವಲ್ಲ, ಕೆಳಗಡೆ ನಂಬರ್ ಬರ್ದಿದ್ರೆ ಬುಕ್ ಆಗಿರೋವು. ಕೆಳಗಡೆ ನಂಬರ್ ಬರ್ದಿರೋ ಬುಕ್ ಆಗಿರೋವು. ಬುಕ್ ಆಗಿರೋವು. ಇದು ಸೇಲ್ ಆಗಿಲ್ಲ? ಇಲ್ಲ, ಸೇಲ್ ಆಗಿಲ್ಲ. ಇದು ಶಿವಾಜಿ. ಇದು ಛತ್ರಪತಿ ಶಿವಾಜಿ ಅವ್ರದ್ದು. ತುಂಬಾ ಚೆನ್ನಾಗೈತೆ ಸರ್. ಅಂದ್ರೆ ಇದು ಎಷ್ಟು ಅಡಿ ಬರುತ್ತೆ ಸರ್? ಇದು ಟೋಟಲ್ ಇದು ಒಂದು 8 ಅಡಿ ಬರುತ್ತೆ. 8 ಅಡಿ. 8 ಅಡಿ ಬರುತ್ತೆ. ಬಗ್ಲ ಒಂದು 5 ಅಡಿ. ಸರ್ 4-5 ಅಡಿ ಬರುತ್ತೆ. ಸರ್ ಅದಾದ್ಮೇಲೆ ಈ ಕಡೆದು ಇದೆಲ್ಲ ಏನ್ ಪ್ರೈಸ್ ಮಾಡಿದ್ರಿ ಸರ್? ಈ ತರ ಇದು 45,000. ಇದು 45,000. ಸರ್ ಅದಾದ್ಮೇಲೆ ಈ ಕಡೆ ಸರ್ ಬುಕ್ ಆಗಿದೆ. ಹಿಂದ್ಗಡೆ ಡಿಸೈನ್ ಅಲ್ಲ, ನಾರ್ಮಲ್ ಗಣೇಶ ಅಷ್ಟೇ. ಪಂಜೆ ಉಡಿಸ್ತೀವಿ. ಪಂಜೆ ಬರುತ್ತೆ, ಶಾಲ್ ಬರುತ್ತೆ, ಎಲ್ಲ ಅಷ್ಟೇ ನಾರ್ಮಲ್ ಪಂಜೆ ಬರುತ್ತೆ. ಸರ್ ಪಂಜೆ ಶಾಲ್ ಉಡಿಸ್ತೀರಿ ಅಂದ್ರೆ ಇದ್ರ ಮೇಲೆ ಏನ್ ಪೇಂಟಿಂಗ್ ಬರುತ್ತಂತಲೋ? ಇಲ್ಲ, ಪಂಜೆ ಉಡಿಸ್ತೀವಿ. ರಿಯಲ್ ಪಂಜೆ. ಮತ್ತೆ ಶಾಲು ರಿಯಲ್ ಬರುತ್ತೆ? ಎಲ್ಲ ಶಾಲು ರಿಯಲ್. ಶಾಲ್ ಮಾಮೂಲಿ ಶಾಲ್ ಹಾಕ್ತಿವಿ. ಮಾಮೂಲಿ ಶಾಲ್. ಇದು ಪಂಜೆ ರಿಯಲ್ ಪಂಜೆನೆ. ಒಟ್ಟು ರಿಯಲ್ ಪಂಜೆ, ರಿಯಲ್ ಶಾಲ್. ರಿಯಲ್ ಪಂಜೆ, ರಿಯಲ್ ಶಾಲ್. ಸರ್ ಅದಾದ್ಮೇಲೆ ಈ ಕಡೆ ಇದು ಸೇಮ್. ಇದಕ್ಕೆ ಏನಂತಾರ ಸರ್? ಸಿಂಹಾಸನ ಗಣೇಶ. ರಥ ಬರುತ್ತಲ್ಲ ಹಿಂದೆ, ರಥ ಹಿಂದೆ ಡಿಸೈನ್ ಬರುತ್ತಲ್ಲ. ನಾವು ಗಣೇಶ ಯಾವಾಗ ಹಿಡ್ಕೊಂಡ್ ಮೆರವಣಿಗೆ ಮಾಡ್ಬೇಕಾದ್ರೆ ಹಿಂದೆ ಡಿಸೈನ್ ಮಾಡ್ತೀವಲ್ಲ, ಆ ತರ ಇದು ಡಿಸೈನ್. ದೊಡ್ಡ ಡಿಸೈನ್ ಇಂತರ ಗಣೇಶ. ಇದು ಎಷ್ಟು ಅಡಿ ಐತೆ? ಇದು ಒಂದು 9 ಅಡಿ ಮೇಲೆ ಬರುತ್ತೆ. 9 ಅಡಿ ಮೇಲೆ ಐತೆ ಸರ್. ಇದು ಬಗಲ ಒಂದು 6 ಅಡಿ ಬರುತ್ತೆ ನನ್ನ ಅನ್ಸಿಕೆ. ಸರ್ ಇದನ್ನೆಲ್ಲ ಯಾವ ತರ ಪ್ರೈಸ್ ಮಾಡಿದಿರಿ? ಇದು 45,000, 48,000 ತನಕ ಇದಾವೆ. ಆಮೇಲೆ ಈ ಕಡೆ ಸರ್ ನಂದಿ. ಇದು ಬುಕ್ ಆಗಿದೆ ಅಲ್ಲ. ರಥ. ಇದು ಸರ್ ರಥ ಗಣೇಶ. ರಥ ಆತರ ಅಂತಾರಲ್ಲ, ಆತರ ಗಣೇಶ. ಸರ್ ಅದಾದ್ಮೇಲೆ ನಿಮ್ಮ ಹತ್ರ ಲೋ ಬಜೆಟ್ ಅಲ್ಲಿ ಇರೋಂಥವು ಅಂದ್ರೆ ಸ್ವಲ್ಪ ಕಮ್ಮಿ, ಆದಷ್ಟು ಕಮ್ಮಿ ಇರೋಂಥವು ಸಣ್ಣ. ಇದು ಎಷ್ಟು ಅಡಿ ಬರುತ್ತೆ ಸರ್?
ಆ ಕಡೆ ಹೋಗು. ಇಲ್ಲಿಂದ ಈ ಕಡೆನ ಸಣ್ಣವಲ್ಲ ಸರ್? ಹಾ, ಈ ಕಡೆ ಎಲ್ಲ ಸಣ್ಣ. ಹಾ ಸರ್, ಇದು ಎಷ್ಟು ಅಡಿ ಬರುತ್ತೆ? 4 5 ಅಡಿ 5 ಅಡಿ ಬರುತ್ತೆ. 4.5 ರಿಂದ 5 5 ಅಡಿ ಅಡಿ ಬರುತ್ತೆ. ಹಾ ಸರ್, 4.5 ರಿಂದ 5 ಅಡಿ ಬರುತ್ತೆ. ಬುಕ್ಕಿಂಗ್ ಇನ್ನೂ ಆಗಿಲ್ಲ. ಏನ್ ರೇಟ್ ಸರ್ ಇದು? ಇದು 16,000. 16,000. ಹಾ ಸರ್. ಸರ್ ಅದಾದ್ಮೇಲೆ ಈ ಕಡೆ ಇದು ಸೇಮ್, ಇದು 18,000. 18,000. ಆ ಕಡೆ ಅದು ಸೇಮ್ ಗಣೇಶ, 3 ಸೇಮ್ ಗಣೇಶ. ಹಾ ಸರ್. 18 ಯಾವ್ದಂದ್ರಿ? ಇದು 18,000. ಹಾ ಹಾ ಸರ್. ಅದಾದ್ಮೇಲೆ ಆ ಕಡೆ ಸರ್? ಅದು ಸೇಮ್, 3 ಗಣೇಶ. ಅದು ಹಾ ಸರ್, ಸೇಮ್ ಗಣೇಶ ಅದು. ಹಾ ಸರ್. ಈಗ ಯಾರಾದ್ರೂ ಒಂದ್ ವೇಳೆ ಬಂದು ನಮಗೆ ಗಣೇಶ ಬೇಕು ಅಂತ ಬಂದ್ರೆ, ಈಗ ಅವರಿಗೆ ನಿಮ್ದೊಂದು ಮಾಹಿತಿ ಬೇಕಾಗತ್ತೆ, ವಿಳಾಸದ ಮಾಹಿತಿ ಬೇಕಾಗತ್ತೆ. ಆನಗೋಡು. ಹಾ ಸರ್. ಆನಗೋಡು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು. ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ, ಆನಗೋಡು. ಇಲ್ಲಿ bypass ಎ ಡಾಬಾ ಅಂತ ಇದೆ. ಹ್ಮ್. ಎ ಡಾಬಾ ಅಂತ ಇದೆ. ಎ ಡಾಬಾ ಪಕ್ಕದಲ್ಲಿ ಬಂದ್ರೆ ಒಳಗೆ ಗೇಟ್ ಇದೆ, ಗೇಟ್ ಒಳಗೆ. ಹಾ ಸರ್. ಓಕೆ, ಅದಾದ್ಮೇಲೆ ನಿಮ್ದು ಸ್ವಲ್ಪ ಫೋನ್ ನಂಬರ್ ಇದನ್ನ ಹೇಳಿ ಸರ್. ಫೋನ್ ನಂಬರ್ 8971. 89. ನಿಮ್ಮ ಹೆಸರು ಏನಂದ್ರೆ? ಆಲೇಶ್. ಆಲೇಶ್ ಅಂತ. ಫೋನ್ ನಂಬರ್ 8971 8971 55 46 87. ಅದು ನಮ್ಮ ಅಣ್ಣಾರ್ದು ಓನರ್. ನಿಮ್ಮ ಬ್ರದರ್ ಅವ್ರದ್ದು. ಓಕೆ, ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇವರೇ ಮೇಘರಾಜ್ ಅಂತಂದೇಳಿ. ಸುಮಾರು ಇವರು ಒಂದು 11 ವರ್ಷದಿಂದ ಇಲ್ಲಿ ಗಣೇಶನ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ಇವರಿಗೆ ಆಲ್ರೆಡಿ ಇವ್ರ ಬ್ರದರ್ ಅವರು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಇನ್ನೊಂದ್ಸಲ ನಿಮ್ದು ಹೆಸರು, ನಿಮ್ದೊಂಚೂರು ಫೋನ್ ನಂಬರ್ ಅದನ್ನ ಹೇಳಿ ಸರ್. ನನ್ನ ಹೆಸರು ಮೇಘರಾಜ್ ಅಂತ. ಮೇಘರಾಜ್ ಅಂತ. ಮೊಬೈಲ್ ನಂಬರ್ ಬಂದ್ಬಿಟ್ಟು 8971554687. ಹಾ ಸರ್, ಹೇಳಿ. ಓಕೆ ಸರ್. ಸರ್ ಅದಾದ್ಮೇಲೆ ಈಗ ಉದಾಹರಣೆಗೆ ಯಾರಾದ್ರೂ ಹೊರಗಡೆ ನಿಮಗೆ ಎಲ್ಲಾದ್ರೂ ಹೊರಗಡೆ ಯಾರಾದ್ರೂ ದೂರದಿಂದ ಕಾಲ್ ಮಾಡಿದ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಶನ್ ಏನಾದ್ರು ಇರುತ್ತಾ? ಇಲ್ಲ ಸರ್, ಟ್ರಾನ್ಸ್ಪೋರ್ಟೇಶನ್ ಏನ್ ನಾವು ನೋಡ್ಕೊಳೋದಿಲ್ಲ. ಹಾ ಸರ್. ಏನಿದ್ರು ಇಲ್ಲೇ ಡೆಲಿವರಿ ಕೊಡ್ತೀವಿ, ಇಲ್ಲಿಂದಾನೆ ಬಂದು ತಗೊಂಡು ಹೋಗ್ಬೇಕು. ಒಟ್ಟು ಟ್ರಾನ್ಸ್ಪೋರ್ಟ್ ಎಲ್ಲ ಅವ್ರ ಜವಾಬ್ದಾರಿ. ಜವಾಬ್ದಾರಿ. ಹಾ ಸರ್.